ಎಲ್ಲರಿಗೂ ನಮಸ್ಕಾರಗಳು. 2024 ಕೆಸೆಟ್ ಪತ್ರಿಕೆ 1 ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು. ಪ್ರಸ್ತುತ ತಂದೆ ಮತ್ತು ಮಗನ ವಯಸ್ಸಿನ ಅನುಪಾತವು 19:5 ಇದ್ದು 4 ವರ್ಷಗಳ ನಂತರ ಈ ಅನುಪಾತವು 3:1 ಆಗುತ್ತದೆ. ಹಾಗಾದರೆ ಪ್ರಸ್ತುತ ತಂದೆ ಮಗನ ವಯಸ್ಸಿನ ಮೊತ್ತವೆಷ್ಟು? ಅಂದರೆ ತಂದೆ ಮತ್ತು ಮಗ 19:5 ನೋಡ್ರಿ, ತಂದೆ 19, ಮಗ 5. 4 ವರ್ಷಗಳ ನಂತರ ಅಂದ್ರೆ 3:1. 4 ವರ್ಷಗಳ ನಂತರ ಅಂದ್ರೆ ನೋಡ್ರಿ, ಇಲ್ಲಿ 1905 ಹೋದ್ರೆ 14 ಉಳಿತು, 3 1 ಹೋದ್ರೆ 2 ಉಳಿತು. ನೋಡಿರಿ, ಇಲ್ಲಿ 2 ಇಲ್ಲಿ ಬರಿಬೇಕಾಗ್ತದೆ, 14 ಉಳಿದಿದ್ದು ಇಲ್ಲಿ ಬರಿಬೇಕಾಗ್ತದೆ. 19 2 38, 14 3 42. ಇಲ್ಲ ನೋಡಿ, 38 ಇಲ್ಲ ನೋಡಿ, ತಂದೆದು 38 ಆಗ್ತದೆ, ಮಗಂದು 5 2 10 10 ಆಗ್ತದೆ ನೋಡಿರಿ. ಇಬ್ಬರದು 38 10 48 ಅಂದ್ರೆ 48 ಆಯಿತು. ತಂದೆ ಮಗನ ವಯಸ್ಸು 48. ಎರಡನೇ ಆನ್ಸರ್ ಕರೆಕ್ಟ್ ಅದ ನೋಡಿರಿ. ನೀವು ಇಲ್ಲಿ ಫಸ್ಟೇ ಇಲ್ಲದ ನೋಡಿರಿ, 19 5 24 ಆಗ್ತದಲ್ಲ, 24 1 24, 24 2 48. ಇವು 3 ಬರಲ್ಲ, ಇದು 48 ಬರ್ತದೆ, ಹಾಗಾಗಿ 48 ಸರಿಯಾಗಿದೆ. ಚಿಹ್ನೆಗಳ ಮುಖಾಂತರ ಲೆಕ್ಕ ಮಾಡ್ಬೋದು ನೋಡಿರಿ. ಕೊಟ್ಟಾರ 8, ಇದು ಎಲ್ಲದ ನೋಡಿರಿ, ಇದು ಇಲ್ಲಿ ಬರ್ತದೆ ನೋಡಿ ಪ್ಲಸ್, ಇಲ್ಲ 8 ಪ್ಲಸ್ ಇಲ್ಲಿ 2 ಇಡಬೇಕು. ಈ ಚಿಹ್ನೆ ಎಲ್ಲದ ನೋಡಿರಿ, ಇಲ್ಲಿ ಚಿಹ್ನೆ ಎಲ್ಲಿ ಬರ್ತದೆ ಇದು ಅಂದ್ರೆ ಇಲ್ಲಿ ಬರ್ತದೆ ನೋಡಿರಿ, ಮೈನಸ್ ಇಲ್ಲಿ ಬರ್ತದೆ. ಇಲ್ಲಿ 6 ಪ್ಲಸ್ ಎಲ್ಲದ ಅಂದ್ರೆ ಇಲ್ಲ ಈಜಿಕಲ್ಟು ಬರ್ತದೆ ನೋಡಿರಿ, ಈಜಿಕಲ್ಟು. ಮತ್ತು 5 ಇಲ್ಲಿ ಇದೆಲ್ಲ ಇಲ್ಲ ಇಂಟು ಬರ್ತದೆ. ಆಮೇಲೆ 2 ಬೇಯಿಸ್ಬೇಕು. ಈ ಥರ ಕೆಳಗೆ ಬರ್ತದೆ ನೋಡಿರಿ, ಇದು ಮೈನಸ್ ಚಿಹ್ನೆ ಅಂದ್ರೆ 8 2 10 ಆಯಿತು, -6 ಈಜಿಕಲ್ಟು 5 2 10 -6. ನೋಡಿರಿ, ಇಲ್ಲಿ 10ರಾಗ 6 ಹೋದ್ರೆ 4, 10ರಾಗ 6 ಹೋದ್ರೆ 4. ಇಲ್ಲಿ ಇದು ಇಲ್ಲಿನ ಸಮ ಬತ್ತು, ಇಲ್ಲಿನ ಸಮ ಬತ್ತು. ಇಲ್ಲಿ ಫಸ್ಟ್ನೇ ಆನ್ಸರೇ ಕರೆಕ್ಟ್ ಅದ. ನೀವು ಮುಂದೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇದು ಕರೆಕ್ಟ್ ಇತ್ತಂದ್ರೆ, ಇದು ಕರೆಕ್ಟ್ ಇರಲಿಲ್ಲ ಅಂದ್ರೆ ನೀವು ಮತ್ತೆ ಮುಂದೆ ಮಾಡಿ ನೋಡ್ಬೇಕಾಗ್ತದೆ. ಯಾವಾಗ ಕರೆಕ್ಟ್ ಬರ್ತದೆ ಅಲ್ಲಿ ತನಕ ನೀವು ಮಾಡ್ಬೇಕಾಗ್ತದೆ. ಇದು ಫಸ್ಟ್ನೇದು ಕರೆಕ್ಟ್ ಅದ ಅಂದ್ರೆ ಇಲ್ಲಿಗೆ ಬಿಟ್ಟು ಬಿಡ್ರಿ, ಯಾಕಂದ್ರೆ ಟೈಮ್ ವೇಸ್ಟ್ ಆಗ್ತದೆ ಇದು ಮಾಡ್ಕೊತ ಕೂತ್ರೆ. ಇಲ್ಲದ ನೋಡ್ರಿ, ಪೊಲೀಸ ಒಬ್ಬ ಕಳ್ಳನನ್ನು ಒಬ್ಬ ಪೊಲೀಸ 100 ಮೀಟರ್ ದೂರದಲ್ಲಿರುವುದನ್ನು ಗುರುತಿಸುತ್ತಾನೆ. ಆಗ ಪೊಲೀಸ್ ಕಳ್ಳನನ್ನು ಬೆನ್ನಟ್ಟಲು ಪ್ರಾರಂಭಿಸಿದಾಗ ಕಳ್ಳನು ಓಡಲಾರಂಭಿಸುತ್ತಾನೆ. ಕಳ್ಳನ ವೇಗ ಪ್ರತಿ ಗಂಟೆಗೆ 8 ಕಿಲೋಮೀಟರ್ ಮತ್ತು ಪೊಲೀಸನ ವೇಗ ಪ್ರತಿ ಗಂಟೆಗೆ 10 ಕಿಲೋಮೀಟರ್ ಆಗಿದ್ದರೆ ಕಳ್ಳನು ಎಷ್ಟು ದೂರ ಓಡಿದರೆ ಪೊಲೀಸನನ್ನು ಹಿಡಿದಿಟ್ಟುಕೊಳ್ಳುತ್ತಾನೆ ಅಂತ ಹೇಳಿದ್ರೆ, ಆಮೇಲೆ ನೋಡ್ರಿ ಪೊಲೀಸ್ 10 ಕಿಲೋಮೀಟ್ರ್ ಇಲ್ಲದ ನೋಡ್ರಿ, ಪೊಲೀಸ್ 10, ಕಳ್ಳ 8 ಇಲ್ಲದ ನೋಡ್ರಿ, ಕಳ್ಳ 8 ಕಿಲೋಮೀಟ್ರ್ ನೋಡ್ರಿ. 10ರಾಗ 8 ಹೋದ್ರೆ 2 ಬರ್ತದೆ. ಇಲ್ಲಿ ಇಲ್ಲದ ನೋಡ್ರಿ, 100 ಕಿಲೋಮೀಟ್ರ್ ಅಂದ್ರೆ 100 ತೊಗೋಬೇಕಾಗ್ತದೆ. 100 ಇಲ್ಲಿ 2 ಅದು ವ್ಯತ್ಯಾಸ ಏನು ಬಂದದೆ 2. ಇಲ್ಲಿ ಕಿಲೋಮೀಟ್ರ್ ಇದ್ದಿದ್ದು ಮೀಟ್ರಾಗಿ ಕನ್ವರ್ಟ್ ಮಾಡಬೇಕಾಗ್ತದೆ. 5/18 ಬರ್ತದೆ. ಇಲ್ಲಿ 100/2 ಇಲ್ಲಿ ಬರ್ತದೆ. ಇಲ್ಲಿ 5 ಇಲ್ಲೇ ಇಡ್ಬೇಕಾಗ್ತದೆ, 18 ಇಲ್ಲಿ ಮೇಲೆ ಇಡ್ರಿ. ಇದು 5 2 10, ಇಲ್ಲಿ ಛೇದ ಹೊಡ್ರಿ, 10 1 10, 10 100, 18 180 ಇಲ್ಲಿ ಬತ್ತು ನೋಡಿ ಸೆಕೆಂಡ್. ಇನ್ನು ಡಿಸ್ಟೆನ್ಸ್ ಇದು ಮಾಡ್ಬೇಕಾಗ್ತದೆ. 180 × 8 × 5 18 ಬರಬೇಕು. ಇಲ್ಲಿ ಪೊಲೀಸಿಂದ ಐತ್ರಿ, ಇದು ಕಳ್ಳಂದು ಬರ್ಬೇಕಲ್ಲ, 8 ಇಲ್ಲ. ಇದು ನೋಡಿರಿ ಛೇದ ಹೊಡಿಲಕ್ಕ. ಇದು 18 1 18, 18 180 ಆಗ್ತದೆ. ಇಷ್ಟು ಕೂಡಿದ್ರೆ 400 ಬರ್ತದೆ ನೋಡ್ರಿ. 18 80, 85 400 ಬರ್ತದೆ. ಇಲ್ಲ ನೋಡಿರಿ. ಆಮೇಲೆ ಇಲ್ಲಿ 1000 ನಿಂತು ಛೇದ ಹೊಡಿಬೇಕಾಗ್ತದೆ. ಇಲ್ಲಿ 2 0, ಇಲ್ಲಿ 2 0 ಆಗ್ತದೆ. ಇಲ್ಲಿ 10, 2 2 4, 2 5 10, 2/5 ಕಿಲೋಮೀಟ್ರ್. ಇದು ಆನ್ಸರ್ ಕರೆಕ್ಟ್ ಅದ ನೋಡಿರಿ, 2/5. ಎ, ಬಿ ಮತ್ತು ಸಿ ಒಂದು ಕೆಲಸವನ್ನು ಪೂರ್ಣಗೊಳಿಸಲು ಕ್ರಮವಾಗಿ 24, 6, 12 ದಿನಗಳನ್ನು ತೆಗೆದುಕೊಳ್ಳುತ್ತಾರೆ. ಅವರೆಲ್ಲರೂ ಜೊತೆಯಾಗಿ ಅದೇ ಕಾರ್ಯವನ್ನು ಪೂರ್ಣಗೊಳಿಸಲು ಎಷ್ಟು ದಿನಗಳನ್ನು ತೆಗೆದುಕೊಳ್ಳುತ್ತಾರೆ ಅದ ನೋಡ್ರಿ. ಇಲ್ಲಿ ನೋಡ್ರಿ, ಎ ಬಿ ಸಿ 24, 6, 12. ಎ 24, ಬಿ 6, ಸಿ 12. ಇವು 3 ಲಸ ತೆಗಿಬೇಕಾಗ್ತದೆ. ಇಲ್ಲಿ ನೋಡ್ರಿ 24, 6, 12ದಾಗ 6 4 24, 6 1 6, 6 2 12, 2 2 4, 1 1 ಬಸ್ಬೇಕು, 2 1 2, 2 ಇಲ್ಲಿ ಒಂದು 2 ಅದಲ್ರಿ, 2 1 2, 6 2 12, 12 24. ಇದು ಲಸ 24 ಬತ್ತು ನೋಡ್ರಿ. ಅಂದ್ರೆ ಇಲ್ಲಿ 24 ಬಂದಾಗ ಇಲ್ಲಿ ನೋಡ್ರಿ, 24 1 24,
6 4 24, 12 2 24. ಇಲ್ಲಿ 24 ಇಡಬೇಕು. ಇಲ್ಲ ನೋಡಿರಿ, 1 4 5 2 7 7 ಇಲ್ಲಿ ಚೇರ್ ಹೊಡಿಬೇಕಾಗ್ತದೆ. 7 1 7 ಮತ್ತು 7 3 21, 3 ಉಳಿತು, 3 ಅಪಾನ್ 7 ಬರ್ತದೆ ನೋಡಿರಿ. ಅಂದರೆ 3 ಅಪಾನ್ 7 ದಿನಗಳು ಸರಿಯಾಗಿದೆ. ಒಂದು ಶಾಲೆಯಲ್ಲಿ ಒಟ್ಟು 3600 ವಿದ್ಯಾರ್ಥಿಗಳಿದ್ದಾರೆ. ವಿವಿಧ ಆಸಕ್ತ ಹವ್ಯಾಸ ದಾಖಲಾದ ವಿದ್ಯಾರ್ಥಿಗಳ ಶೇಕಡಾವಾರು ವಿವರ ಅಂತ ನೋಡಿರಿ. ಅಂದ್ರೆ ಇಲ್ಲಿ ಹೊಲಿಗೆ ಮತ್ತು ನಾಟಕ ತರಗತಿಗಳಿಗೆ ನೋಂದಾಯಿಸಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂದರೆ, ಇಲ್ಲಿ ಹೊಲಿಗೆ, ಇಲ್ಲಿ ನಾಟಕ, ಇಲ್ಲಿ ಅಡುಗೆಯವರು, ಇಲ್ಲೆಲ್ಲ ಕೊಟ್ಟಾರವರು. ಈಗ ಅವರಷ್ಟೇ ಏನು ಕೇಳ್ಯಾರಂದ್ರೆ ಹೊಲಿಗೆ ಮತ್ತು ನಾಟಕ ಕೇಳ್ಯಾರ. ಹೊಲಿಗೆ ಅಂದ್ರೆ 11% ಅದ ರೀ. ನಾಟಕ ಅಂದ್ರೆ 13 ಅದ ನೋಡಿರಿ, 13%. ನೋಡಿರಿ, ಹೊಲಿಗೆ 11, ನಾಟಕ 13, ಇವೆರಡು ಕೂಡಿಸ್ಕೋಬೇಕಾಗ್ತದೆ. 24 ಇಲ್ಲಿ ಇಂಟು 24 ಇಡಬೇಕು. ಇಲ್ಲಿ 3600 ಕೊಟ್ಟಾರ ನೋಡಿರಿ, 3600 ಇಲ್ಲಿ ಇಡ್ರಿ. ಅಪ್ಪ ಶೇಕಡಾವಾರು ಕೇಳ್ಯಾರ 100, 2 0 2 0 24 864. ಆನ್ಸರ್ ಸರಿಯಾಗಿದೆ. ತಿಳ್ಕೊಂಡ್ರೆ ಭಾಳ ಈಜಿ ಅದಾವ್ರಿ. ಮೆಂಟಲ್ ಎಬಿಲಿಟಿ ಪ್ರಾಕ್ಟೀಸ್ ಮಾಡ್ಬೇಕ್ರಿ. ಇಲ್ಲದ ನೋಡ್ರಿ, ಇಲ್ಲಿ 3 ಸರ್ಕಲ್ ಕೊಟ್ಟರೆ ಒಂದು ಎ ಕ್ಲರ್ಕ್ ಬರ್ತದೆ, ಸಿ ನೌಕರರು ಬರ್ತದೆ, ಬಿ ಸ್ನಾನಕೋತ್ತರ ಬರ್ತದೆ ನೋಡಿರಿ. ಇಲ್ಲಿ ಎ ಕ್ಲರ್ಕ್ ಗುಂಪು, ಬಿ ಸ್ನಾನಕೋತ್ತರ ಬರ್ತದೆ ಮತ್ತು ಸಿ ಸರ್ಕಾರಿ ನೌಕರಿ ಬರ್ತದೆ. ಆಮೇಲೆ ಕೆಲವು ಪದವೀಧರರು ಸರ್ಕಾರಿ ನೌಕರರಾಗಿರುತ್ತಾರೆ. ಅಂದ್ರೆ ಇಲ್ಲಿ ಪದವೀಧರರು ಬಿ, ಇದು ಸಿ, ಇವೆರಡು ಸರ್ಕಾರಿ ನೌಕರಿ ಆಗಿರ್ತಾರೆ, ಆದರೆ ಕ್ಲರ್ಕ್ ಆಗಿರೋದಿಲ್ಲ ಅಂದ್ರೆ ಇಲ್ಲಿ ನೋಡ್ರಿ, ಇದು ಬಿ ಎಫ್ ಸಿ ಸರ್ಕಾರಿ ನೌಕರರಾಗಿರ್ತಾರೆ, ಆದರೆ ಕ್ಲರ್ಕ್ ಆಗಲ್ಲ. ಅಂದರೆ ಎಫ್ ಇಲ್ಲಿ ಕ್ಲರ್ಕ್ ಆಗಲ್ಲ ನೋಡ್ರಿ, ಎಫ್ ಆಗಲ್ಲ, ಅದಕ್ಕೆ ಎಫ್ ಆನ್ಸರ್. ಇಲ್ಲಿ ನೋಡಿರಿ, ಸಿ ಇದು ಕ್ಲರ್ಕ್ ಬರ್ತದೆ, ಬಿ ಇದು ಬರ್ತದೆ, ಆದರೆ ಎರಡೂ ಆಗಿರ್ತದೆ, ಕ್ಲರ್ಕ್ ಆಗಲ್ಲ. ಅಂದರೆ ಎಫ್ ಇದು ಆಗಲ್ಲ ನೋಡಿರಿ. ಇಲ್ಲಿ ಸ್ನಾನಕೋತ್ತರ ಪದವಿ ನೌಕರಿಗೆ ಅಷ್ಟೇ ಬರ್ತದೆ ಇದು. ಇಲ್ಲಿ ನೋಡಿರಿ, ಈ ರೌಂಡ್ ಚಿಹ್ನೆ ಇಲ್ಲಿ ಕ್ಲರ್ಕಿಗೆ ಬರ್ತದೆ, ಇಷ್ಟೇ ಬರ್ತದೆ. ಇದು ಕ್ಲರ್ಕ್ ಆಗೋದಿಲ್ಲ. ಎಫ್ ಆನ್ಸರ್ ಸರಿಯಾಗಿದೆ ಹೇಳ್ಬೇಕು ನೀವು. ಎ ಮತ್ತು ಬಿ ಸಹೋದರರಾದರೆ ಎನ ಸಹೋದರಿ ಸಿ, ಇನ ಸಹೋದರಿ ಡಿ, ಬಿನ ಮಗಳು ಇ. ಅಂಕಲ್ ಯಾರು? ಡಿನ ಅಂಕಲ್ ಯಾರು ಅದಕ್ಕೆ ಯಾರ? ಎ ಬಿ ಸಹೋದರರಾದರೆ ಅಂದ್ರೆ ಅಣ್ಣ ತಮ್ಮರಾದ್ರೆ ಇವರು. ಆಮೇಲೆ ಎನ ಸಹೋದರಿ ಸಿ ಆತ ಅಂದ್ರೆ ಇಲ್ಲಿ ನೋಡ್ರಿ, ಅಣ್ಣ ತಮ್ಮರಾದರೆ ಈಗ ತಂಗಿ ಆತಾಳೆ, ಈಕಿ ತಂಗಿ ಸಿ ಆಗ್ತಾಳೆ. ಮತ್ತು ಈನ ಸಹೋದರಿ ಡಿ ಅದ ನೋಡ್ರಿ, ಇಲ್ಲಿ ಮಾಡ್ಕೋರಿ, ಈನ ಸಹೋದರಿ ಡಿ. ಬಿನ ಮಗಳು ಇ ಅಂದ್ರೆ ಇಲ್ಲಿ ನೋಡ್ರಿ, ಈನ ಸಹೋದರಿ ಡಿ ಅಂದರೆ ಬಿ ಮಗಳಾದಳು, ಅಂದ್ರೆ ಈ ಡಿ ಮಕ್ಕಳಾದ್ರೆ ಇವರು. ಆಮೇಲೆ ಡಿನ ಅಂಕಲ್ ಯಾರು ಅಂದ್ರೆ ಡಿನ ಅಂಕಲ್ ನೋಡ್ರಿ, ಇವ್ರು ಅಣ್ಣ ತಮ್ಮ ಆದ್ರೆ ಇಲ್ಲಿ ಬಿ ಇವನ ಡಿನ ಅಪ್ಪ ಆದ್ರೆ ತಮ್ಮ ಅಂದ್ರೆ ಅಂಕಲ್ ಚಿಕ್ಕಪ್ಪ ಆಗ್ತಾನೆ, ಎ ಆಗ್ತಾನೆ ನೋಡ್ರಿ. ಒಂದು ಅಸಮತೋಲದ ನಾಣ್ಯವನ್ನು ಎಸೆದಾಗ ಹೆಡ್ ಬರುವ ಸಂಭವನೀಯತೆ ಟೇಲ್ ಬರುವ ಸಾಧ್ಯತೆ 2 ಪಟ್ಟಾಗಿದೆ. ಹಾಗಾದರೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂದ್ರೆ ನೋಡ್ರಿ, ಹೆಡ್ ಅಂದರೆ ಎಚ್ ಬರ್ತದೆ ನೋಡ್ರಿ. ಹೆಡ್ ಬರುವ ಸಂಭವನೀಯತೆ ಟೇಲ್ ಬರುವ ಸಾಧ್ಯತೆ 2 ಪಟ್ಟು ಅಂದ್ರೆ 2 ಬರಿಬೇಕು, ಟೇಲ್ ಅಂದ್ರೆ 1 ಪಟ್ಟು ಬರಿಬೇಕು. ಇಲ್ಲದ ನೋಡ್ರಿ, ಇವೆರಡು ಕೂಡಿಸ್ಬೇಕು, 3 ಆಗ್ತದೆ. 3 ಆದಾಗ ಇಲ್ಲಿ ಎಚ್ 2/3 ಬರ್ತದೆ ನೋಡ್ರಿ. ಅಲ್ಲಿ ಇದು 3, ಇದು ಹೆಡ್ ಅಂದರೆ 2 ಬರ್ತದೆ, ಇಲ್ಲಿ 2/3. ಟೇಲ್ ಅಂದ್ರೆ 1 ಅದ, ಇಲ್ಲಿ ಎಚ್ 2 ಬರ್ತದೆ ನೋಡ್ರಿ, ಇಲ್ಲಿ 1/3. ಇವು 3 2 ಮತ್ತು 1 ಕೂಡಿಸಿದ್ರು 3 ಆಗ್ತದೆ, 1/3 ಬರ್ತದೆ ನೋಡ್ರಿ. ಇಲ್ಲಿ ಹೆಡ್ 2/3, ಟೇಲ್ 1/3. ಇದು ಆನ್ಸರ್ ಅದು ಸರಿಯಾಗಿದೆ. ಕೊಟ್ಟಿರೋ ಮಾಹಿತಿಯನ್ನು ಆಧರಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 8 ಜನರು PQRSTV ಮತ್ತು ಡಬ್ಲ್ಯೂಗಳನ್ನು G1 G2 ಎಂದು 2 ಗುಂಪುಗಳಾಗಿ ವಿಂಗಡಿಸಿದ್ದು ಪ್ರತಿ ಗುಂಪಿನಲ್ಲಿ 4 ಜನರಿರ್ತಾರೆ ಅಂತಾರೆ ನೋಡ್ರಿ. G2 G1 ಟಿ ಇರುವ ಗುಂಪಿನಲ್ಲೇ ಪಿ ಇರಬೇಕು ನೋಡ್ರಿ. TP ಅಂದರೆ G2ದಾಗ TP ಅದು ಅಂದರೆ ಈ ಟಿ ಇರುವ ಗುಂಪಿನಲ್ಲೇ ಪಿ ಇರಬೇಕು. ಆಮೇಲೆ ವಿ ಇರುವ ಗುಂಪಿನಲ್ಲಿ ಕ್ಯೂ ಮತ್ತು ಆರ್ ಇರುವಂತಿಲ್ಲ. ಅಂದ್ರೆ ಇಲ್ಲಿ ವಿ ಇರಬೇಕು ಮತ್ತು ಕ್ಯೂ ಆರ್ ಇಲ್ಲಿ ಬರ್ತದೆ, ಇರುವಂತಿಲ್ಲ ಅಂದರೆ ಇಲ್ಲಿ G1 ಬರ್ತದೆ. ಮತ್ತು ಆರ್ ಮತ್ತು ಎಸ್ ಯು ಇರುವ ಗುಂಪಿನಲ್ಲಿ ಇರುವಂತಿಲ್ಲ. ಇಲ್ಲಿ RS ಅದ ನೋಡ್ರಿ, ಇಲ್ಲಿ ಯು ಇರುವಂಥ ಗುಂಪಿನಲ್ಲಿ. ಅಂದರೆ ಇಲ್ಲಿ ಯು ಇರುವಂಥ ಗುಂಪಿನಲ್ಲಿ ಇರಲ್ಲ ಅಂದರೆ ಯು ಇಲ್ಲಿ ಬರ್ತದೆ, ಅದಕ್ಕೆ RS ಇಲ್ಲಿ ಬಂದಾಗ ಯು ಇಲ್ಲಿ ಬರ್ತದೆ. ಡಬ್ಲ್ಯೂ ಮತ್ತು ಯು ಒಂದೇ ಗುಂಪಿನಲ್ಲಿ ಇರುವುದಿಲ್ಲ, ಅಂದರೆ ಬೇರೆ ಗುಂಪಿನಲ್ಲಿ ಇರ್ತಾರೆ. ಈಗ ಯು ಇಲ್ಲಿ ಈ ಗುಂಪಿನಾಗಿದ್ದರೆ ಡಬ್ಲ್ಯೂ ಈ ಗುಂಪಿನಲ್ಲಿ ಇರ್ತದೆ. ಮತ್ತಿಲ್ಲಿ ಆನ್ಸರ್ ನೋಡ್ರಿ, ಇಲ್ಲಿ ಯು ವಿ ಪಿ ಮತ್ತು G2 ಗುಂಪಿನಲ್ಲಿದೆ. 2ನೇ ಆನ್ಸರ್ ಕರೆಕ್ಟ್ ಆಯ್ತು ನೋಡಿರಿ. ಇಲ್ಲಿ Q2 ಗುಂಪಿನಲ್ಲಿದೆ. ಇದು ಆನ್ಸರ್ ಕರೆಕ್ಟ್ ಆಯ್ತು ನೋಡಿರಿ. ಎಲ್ಲರಿಗೂ ಧನ್ಯವಾದಗಳು.